ರೀಚ್ ಆಗಿದ್ದೀವಿ. ಬನ್ನಿ ಹೋಗೋಣ ಚಾಮುಂಡಿ ಬೆಟ್ಟಕ್ಕೆ. ನನ್ನಾಣೆಗೂ ನಿನ್ನ ಬಾಳೆಲ್ಲ ಬೆಳಕಿರಲಿ, ನಿನ್ನ ನಾಳೆಗಳೆಲ್ಲ ನಾನೆನೆಯುವ ಹಾಗಿರಲಿ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸುಚಿತ್ರಾ ಪ್ರಕಾಶ್ ಬ್ಲಾಗ್ಸ್. ಗೈಸ್, ಬೆಳಗ್ಗೆಯಿಂದನೇ ನಾನು ಬ್ಲಾಗ್ ಮಾಡಬೇಕಾಗಿತ್ತು, ಬರೋವಾಗ ಮರ್ತೋಯ್ತು ಬ್ಯುಸಿಯಲ್ಲಿ. ಇವತ್ತು ನಾವು ಸರ್ಟಿಫಿಕೇಟ್ ಇಸ್ಕೊಬರಕ್ಕೆ ಹೋಗ್ತಾ ಇದ್ದೀವಿ. ಲೈಕ್ ಮಾಸ್ ಕಾರ್ಡ್, ನಂದು ಫೈನಲ್ ಇಯರ್ ಮಾಸ್ ಕಾರ್ಡು ಮತ್ತು ಪ್ರಾವಿಷನ್ ಸರ್ಟಿಫಿಕೇಟ್ ಇಸ್ಕೊಬರೋಕ್ಕೆ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಇವಾಗ ನಾವು ಎಕ್ಸಾಕ್ಟಾಗಿ ಮಂಡ್ಯದಲ್ಲಿದ್ದೀವಿ. ಬೆಳಗ್ಗೆಯಿಂದ ಬ್ಲಾಗ್ ಮಾಡೋದೇ ಮರ್ತೋಯ್ತು. ಇವಾಗ ಮಧ್ಯದಲ್ಲಿ ನಂಗೆ ನೆನಪಾಯಿತು, ಇವ್ರು ಬ್ಲಾಗೇ ಮಾಡ್ತಿಲ್ವಾ ಅಂತ. ಅದಕ್ಕೆ ಇಲ್ಲಿ ಮಾಡೋಣ ಅಂದ್ಬಿಟ್ಟು ಬ್ಲಾಗ್ ಮಾಡೋಕ್ಕೋಸ್ಕರನೇ ಗಾಡಿ ನಿಲ್ಸಿದ್ದೀವಿ. ಇವಾಗ ಹಂಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಕೀಪ್ ವಾಚಿಂಗ್ ಗೈಸ್, ಏನೇನಾಗುತ್ತೆ ಅಂತ ನೋಡ್ತಾ ಇದ್ದೀವಿ. ಬೆಂಗಳೂರಲ್ಲಿ ಮಳೆನೇ ಇರಲಿಲ್ಲ, ಮೈಸೂರಲ್ಲಿ ಫುಲ್ಲು ಮಳೆ ಬರ್ತಾ ಇದೆ. ಸದ್ಯ ನಾವು ಬರೋ ಟೈಮಿಗೆ ನಿಂತಿದೆ. ಇವತ್ತೊಂದಿನ ಸಂಜೆ ನಾವು ಹೋಗೋ ಗಂಟ ನಿಂತ್ಬಿಟ್ರೆ ಸಾಕು. ಗೈಸ್, ಇವಾಗ ಮೈಸೂರು ರೀಚ್ ಆಗಿದ್ದೀವಿ. ಏನೇ ಅಂದ್ರೂ ಬೆಂಗಳೂರು ದುಡಿಯೋಕ್ಕೆ ಚೆಂದ ಗೈಸ್, ಮೈಸೂರು ಬದುಕಕ್ಕೆ ಚೆಂದ. ನೋಡಿ ಎಷ್ಟು ಚೆನ್ನಾಗಿದೆ ವೆದರು. ಒಂಚೂರು ಟ್ರಾಫಿಕ್ ಇಲ್ಲ, ಏನಿಲ್ಲ, ಟ್ರಾಫಿಕ್ ಇಲ್ಲ, ಆಮೇಲೆ ಪೊಲ್ಯೂಷನ್ ಇಲ್ಲ. ಫುಲ್ಲು ದುಡ್ಡು ಗೈಸ್ ಬೆಂಗಳೂರು. ಇಲ್ಲಿ ಎಷ್ಟು ಬಂದರೆ ನೆಮ್ಮದಿಯಾಗಿದೆ. ಅದರಲ್ಲಿ ಲೈಟಿಂಗ್ಸ್ ಬೇರೆ ನೋಡಿ, ಸಕ್ಕತ್ತಾಗಿದೆ. ನೈಟಲ್ಲಿ ನೋಡಬೇಕು, ಇನ್ನೂ ಸಕ್ಕತ್ತಾಗಿರುತ್ತೆ. ನೋಡ್ತಾ ಇದ್ದೀವಿ ಈ ಸಲ ದಸರಾ ಹಿಂಗೆ ಮಾಡಿದ್ದಾರೆ ಅಂತ ನೋಡ್ತೀವಿ. ಈ ಮೇಕೆ ಅಂತೂ ಬರೆಯೋಕ್ಕೆ ಬಿಡ್ತಿಲ್ಲ ಗೈಸ್. ಎಷ್ಟೇ ಆ ಕಡೆ ಹೋಗು ಅಂದರೂ ತಿನ್ನೋದಕ್ಕೆ ಟ್ರೈ ಮಾಡ್ತಿದೆ. ಕೋಪ ಬೇರೆ ಮಾಡ್ಕೊಳ್ಳುತ್ತೆ ಇದು. ಇವಾಗ ಬಂದು ಮಾರ್ಕ್ಸ್ ಕಾರ್ಡು ಮತ್ತು ಪ್ರಾವಿಷನ್ ಸರ್ಟಿಫಿಕೇಟ್ಗೆ ಲೆಟರ್ ಈಸ್ಕೊಂಡ್ವಿ. ಬಟ್ 5 ನಿಮಿಷ ಬೇಗ ಬರಬೇಕಿತ್ತು ಗೈಸ್. 5 ನಿಮಿಷ ಬೇಗ ಬಂದಿದ್ರೆ ಚಲನ್ ಈಸ್ಕೊಂಡು ಬ್ಯಾಂಕ್ಗೆ ಕಟ್ಬಿಡ್ಬೋದಾಗಿತ್ತು. ಇವಾಗ 2:30 ಗಂಟೆ ವೆಯ್ಟ್ ಮಾಡಬೇಕು. ಊಟಕ್ಕೆ ಹೋಗಿದ್ದಾರೆ ಅವರು. ಅವ್ರು ಊಟದಿಂದ ಬರೋ ಗಂಟ ವೆಯ್ಟ್ ಮಾಡಬೇಕು. ಅವ್ರು ಬಂದ ಮೇಲೆ ನಾವು ಅದನ್ನ ಈಸ್ಕೊಂಡು ಬ್ಯಾಂಕಿಗೆ ಕಟ್ಟಿ ಆಮೇಲೆ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಗೈಸ್. ಲೇಟೇ ಆಗಿಬಿಡುತ್ತೆ ಫುಲ್ಲು. ಅಷ್ಟರಲ್ಲಿ ಏನು ಮಾಡೋದೋ ಗೊತ್ತಿಲ್ಲ. ಅಷ್ಟರಲ್ಲಿ ಫ್ರೆಂಡ್ಸ್ನ ಮೀಟ್ ಮಾಡ್ಕೊಬರ್ಬೇಕಷ್ಟೆ. ಬನ್ನಿ ಹೋಗೋಣ. ಇವಾಗ ನಾವು ಫ್ರೆಂಡ್ಸ್ನ ಮೀಟ್ ಮಾಡಿಕೊಂಡು ಹೊಟ್ಟೆ ತುಂಬಾ ಹಸಿತಾ ಇತ್ತು. ಅದಕ್ಕೆ ಆಹಾರ ಮೇಳಕ್ಕೆ ಬಂದಿದ್ದೀವಿ. ಇನ್ನೇನು ಆಹಾರ ಮೇಳದಲ್ಲಿ ತಿನ್ಕೊಂಡೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿಬಿಡೋಣ ಅಂದ್ಬಿಟ್ಟು ಬಂದ್ವಿ. ಇಲ್ಲಿ ನಾವು ಜೋಳದ ರೊಟ್ಟಿ ಮತ್ತು ದಾವಣಗೆರೆ ಬೆಣ್ಣೆ ದೋಸೆ ಟ್ರೈ ಮಾಡ್ತಾಯಿದ್ದೀವಿ. ಏನಿಲ್ಲ, ಆಚೆ ಏನು ಟೇಸ್ಟ್ ಇರುತ್ತೋ ಅದೇ ಟೇಸ್ಟು. ಬಟ್ ಪ್ರೈಸ್ ಮಾತ್ರ ಡಿಫ್ರೆನ್ಸ್ ಅಷ್ಟೇ ಗೈಸ್. ಪ್ರೈಸ್ ಮಾತ್ರ ಸ್ವಲ್ಪ ಜಾಸ್ತಿ. ಸೊ ಇಲ್ಲಿಂದ ನಾವು ಚಾಮುಂಡಿ ಬೆಟ್ಟದ ಕಡೆ ಹೊರಟ್ವಿ. ಇಲ್ಲಿ ಪಂಜಿನ ಕವಾಯತು ಅಂತಾರಲ್ಲ, ಅದ್ರದ್ದು ಟ್ರೈನಿಂಗ್ ನಡೀತಾ ಇತ್ತು. ವೆದರ್ ಮಾತ್ರ ನಮಗೆ ತುಂಬಾ ಸಪೋರ್ಟ್ ಮಾಡ್ತು ಇವತ್ತು. ಏಕೆಂದರೆ ಮಳೆ ಬರೋ ಥರ ಆಗ್ತಾ ಇತ್ತು, ಮತ್ತು ಬಿಸಿಲು ಬರ್ತಾಯಿತ್ತು. ತುಂಬಾ ಚೆನ್ನಾಗಿತ್ತು ವೆದರು. ನಾವು ಯಾವ ವ್ಯೂವಲ್ಲಿ ಇದ್ದೀವಿ ಅಂತ ನೋಡಿ. ಸ್ವಲ್ಪ ಒಳ್ಳೆ ವ್ಯೂ ಗೈಸ್. ಇಡೀ ಮೈಸೂರೇ ನೋಡ್ಬೋದು ಮೇಲಿಂದ. ಒಳ್ಳೆ ವ್ಯೂವಲ್ಲಿ ಇದ್ದೀವಿ ನೋಡಿ. ನೋಡಿ, ನಿನಗೆ ಏನು ಅನಿಸ್ತಾ ಇದೆ? ಜೋರಾಗಿ ಹೇಳೋ, ಕೇಳಿಸಲ್ಲ. ಸಕ್ಕತ್ತಾಗಿ ಅನಿಸ್ತಾ ಇದೆಯಂತೆ ಗೈಸ್. ಬನ್ನಿ ಹೋಗೋಣ ಚಾಮುಂಡಿ ಬೆಟ್ಟಕ್ಕೆ. ಗೈಸ್, ಇವಾಗ ಚಾಮುಂಡಿ ಬೆಟ್ಟ ರೀಚ್ ಆಗಿದ್ದೀವಿ. ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ನೇಚರ್ ನೋಡಿ ಗೈಸ್. ನನಗೆ ಫುಲ್ಲು ನಾಚಿಕೆ, ವೀಡಿಯೋನೂ ಮಾಡ್ಕೊಡಲ್ಲ. ಈ ಕಡೆ ನಾನು ವೀಡಿಯೋ ಮಾಡೋಳಿಗೂ ಬೇಡ ಬೇಡ ಬೇಡ, ಆಫ್ ಮಾಡು ಇರಿ ಗೈಸ್. ಒಂದು ನಿಮಿಷ ಕ್ಯಾಮ್ರಾ ಒರೆಸ್ಬಿಡ್ತೀನಿ. ಆಫ್ ಮಾಡು ಅಂತಾನೆ ಗೈಸ್. ಸ್ವಲ್ಪನೂ ರಶ್ಶೇ ಇಲ್ಲ ಇವತ್ತು. ಮೇ ಬಿ ಮಂಗಳವಾರ ರಶ್ ಇರುತ್ತೆ ಅಂದ್ಕೊಂಡು ಯಾರೂ ಬಂದೇ ಇಲ್ಲ ಅನ್ಕೊತೀನಿ ಗೈಸ್. ಇವಾಗ ನಾವು ದರ್ಶನ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಟೈಮ್ ಇವಾಗ 7 ಗಂಟೆನಾ? 7 ಗಂಟೆ ಆಗಿದೆ ಗೈಸ್. ಇವಾಗ ಹೊರಡ್ತಾ ಇದ್ದೀವಿ. ಆದರೆ ದರ್ಶನ ಮಾತ್ರ ಸೂಪರಾಗಾಯಿತು ಗೈಸ್. ಅಂದ್ಕೊಂಡೇ ಇರಲಿಲ್ಲ. ಇವಾಗ ಎಲ್ಲ ಗಾಡಿ ತೆಗಿತಾ ಇದ್ದೀವಿ. ಗೈಸ್, ಮಧ್ಯಾಹ್ನ ನೋಡಿದ್ರಲ್ಲ ವ್ಯೂ, ಇವಾಗ ನೋಡಿ ಗೈಸ್ ನೈಟಲ್ಲಿ ಲೈಟಿಂಗ್ಸಲ್ಲಿ ಏನು ಸಕ್ಕದಾಗಿ ಕಾಣಿಸ್ತಾ ಇದೆ. ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಅಂದರೆ ನಾರ್ಮಲ್ ಡೇಸಲ್ಲೂ ಇದೇ ಥರನೇ ಇರುತ್ತೆ, ಬಟ್ ಇವಾಗ ಲೈಟಿಂಗ್ಸ್ ಮೈಸೂರಲ್ಲಿ ಹಾಕಿರೋದ್ರಿಂದ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಅದರಲ್ಲೂ ಪ್ಯಾಲೇಸ್ ನೋಡ್ಬೋದು. ಒಂಥರ ಖುಷಿ ಆಗ್ತಿದೆ ಲೈಟಿಂಗ್ಸ್ ನೋಡ್ತಾ ಇದ್ದರೆ. ಒಳ್ಳೆ ನಮಗೆ ಲೈಟಿಂಗ್ಸ್ ಹಾಕಿದ್ದಾರೇನೋ ಅನ್ನೋ ಥರನೇ ಫೀಲ್ ಆಗ್ತಾಯಿದೆ. ತುಂಬಾ ಖುಷಿ ಆಗ್ತಿದೆ. ಇನ್ನು ನಾವು ಬೇಗ ಹೊರಡಬೇಕು ಗೈಸ್. ಲೈಟಿಂಗ್ಸ್ ಎಲ್ಲ ಇವಾಗ ನೋಡಿಕೊಂಡು ಮೈಸೂರು ಬಿಡೋದೇ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ಬೇಗ ಹೊರಡಬೇಕು. ಅದಕ್ಕೆ ಸುಮ್ಮನೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಹೊರಡ್ಬಿಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ.
ರೋಡಲ್ಲಂತೂ ಲೈಟಿಂಗ್ಸ್ ನೋಡ್ತಾ ಇದ್ದರೆ ಪ್ರಪೋಸ್ ಮಾಡೋರ್ಗಂತೂ ಒಳ್ಳೆ ಸ್ಪಾಟು ಗೈಸ್. ಒಂದು 7 ಗಂಟೆಗೇನೋ ಮೇ ಬಿ ಲೈಟಿಂಗ್ಸ್ ಹಾಕ್ತಾರೆ ಅನಿಸುತ್ತೆ. ಆ 7 ಗಂಟೆಗೆ ಕರೆಕ್ಟಾಗಿ ಒಂದು 6:59 ಹಂಗೆ ಯಾವುದಾದ್ರೂ ಪ್ರಪೋಸ್ ಮಾಡಬೇಕು ಅಂದರೆ ಹುಡುಗಿನ ಕರ್ಕೊಬಂದು ರೋಡಲ್ಲಿ ನಿಲ್ಲಿಸಿ ಕರೆಕ್ಟಾಗಿ 7 o'clockಗೆ ಐ ಲವ್ ಯು ಅಂತ ಹೇಳಬೇಕು. ಕರೆಕ್ಟಾಗಿ ಲೈಟಿಂಗ್ಸ್ ಎಲ್ಲ ಆನ್ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಲೈಟಿಂಗ್ಸ್ ನೋಡೋಕ್ಕೆ ಅಂತಲೇ ಬರಬೇಕು ಗೈಸ್ ಮೈಸೂರಿಗೆ. ತುಂಬಾ ಚೆನ್ನಾಗಿರುತ್ತೆ. ಏಕೆಂದರೆ ಅಂಬಾರಿ ಅಂತೂ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ನೋಡೋದಕ್ಕೆ. ಏಕೆಂದರೆ ನಾವು ಲಾಸ್ಟ್ ಇಯರ್ ಹೋಗಿ ಆ ತಳ್ಳಾಟದಲ್ಲಿ ಏನೂ ಕಾಣಿಸಿಲ್ಲ. ಒಂದೇ ಒಂದು ವರ್ಷ ಮಾತ್ರ ತುಂಬ ಚೆನ್ನಾಗಿ ನೋಡಿರೋದಷ್ಟೇ. ಅದು ತುಂಬ ಚೆನ್ನಾಗಂದ್ರೆ ಏನು ಫುಲ್ ಕ್ಲಿಯರಾಗಿ ನೋಡೋಕ್ಕಾಗಲ್ಲ, ಸ್ವಲ್ಪ ಲೈಟಾಗಿ ನೋಡ್ಬೋದು ಅಷ್ಟೇ. ಬಟ್ ಆವಾಗ ತುಂಬಾ ಕಷ್ಟ. ಬಟ್ ನವರಾತ್ರಿ ಟೈಮ್ ಏನಿರುತ್ತೆ ಆವಾಗ ತುಂಬಾ ಚೆನ್ನಾಗಿರುತ್ತೆ. ನವರಾತ್ರಿ ಡೇಸ್ ಯಾವಾಗಿರುತ್ತೆ ಅವಾಗ ತುಂಬಾ ಚೆನ್ನಾಗಿರುತ್ತೆ. ಲೈಕ್ ಯುವ ದಸರಾ ನೋಡ್ಬೋದು, ಯುವ ಸಂಭ್ರಮ ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಲೈಟಿಂಗ್ಸು ಎಲ್ಲ ನೋಡ್ಕೊಂಡು ಹೋಗ್ಬೋದು ಗೈಸ್. ಇಲ್ಲಿಂದ ನಾವು ಊಟ ಮಾಡಿಕೊಂಡು ಮೈಸೂರು ಬಿಟ್ಟಿದ್ದೇನೆ ಹತ್ತತ್ರ 9 ಗಂಟೆ ಆಗಿತ್ತು ಗೈಸ್. ವ್ಲಾಗ್ ಮಾಡೋ ಎನರ್ಜಿ ಅಂತೂ ಇರಲಿಲ್ಲ. ಸೊ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ. ಅಲ್ಲಿವರೆಗೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.